ಹೋರಾಟವನ್ನು ಚಳುವಳಿಗಳನ್ನು ಮತ್ತೆ ಸಾರ್ವಜನಿಕ ಸಮಸ್ಯೆಗಳಿಗೆ ಸಾಕಷ್ಟು ಸನ್ನಿವೇಶಗಳನ್ನು. ನಮಸ್ತೆ ವೀಕ್ಷಕರೇ, ಸಿಡಿಲುಗುಡು ಸುದ್ದಿವಾಹಿನಿಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕರ್ನಾಟಕ ರಾಜ್ಯ ರೈತರ ಸಂಘದ ವತಿಯಿಂದ ರೈತರ ಪರಿಹಾರಕ್ಕಾಗಿ ಒತ್ತಾಯಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತರ ಸಂಘದ ಕಾರ್ಯದರ್ಶಿಗಳಾದ ಗೋಣಿ ಬಸಪ್ಪ, ಹುಸೇನ್ ಸಾಬ್, ಹೊಸಪೇಟೆ ತಾಲೂಕು ಅಧ್ಯಕ್ಷರಾದ ಗಟ್ಟಿ ಸೋಮಶೇಖರ್, ಬಾಣದ ಶಿವಪ್ಪ, ಕಾಸಿಂ ಸಾಬ್, ಬಸವನಗೌಡ, ಇಬ್ರಾಹಿಂ ಸಾಬ್, ಕೆ ಯಮನೂರಪ್ಪ, ಸರ್ದಾರ್, ಪುಷ್ಪವತಿ, ಜಯಣ್ಣ, ಹುಚ್ಚ ಸಾಬ್, ಅವಳಿ ನಾಗರಾಜ್, ಜಿ ಪರಶುರಾಮ್, ಧರ್ಮಪ್ಪ, ಅಂಗಡಿ ಹುಲ್ಗಪ್ಪ, ಕುಮಾರಪ್ಪ, ಬಸವರಾಜ್, ಗೋಣಿ ಬಸಪ್ಪ, ಮಲ್ಲೇಶ್, ಯು ಹುಲ್ಗಪ್ಪ, ಹುಸೇನ್ ಸಾಬ್, ಯು ದೊಡ್ಡ ಹುಲ್ಗಪ್ಪ ಇನ್ನೂ ಹಲವಾರು ರೈತರ ಮುಖಂಡರು ಉಪಸ್ಥಿತರಿದ್ದರು. ವರದಿ ಸುರೇಶ್ ಬಡಗೇರ್, ವಿಜಯನಗರ. ನಮ್ಮ ಜಿಲ್ಲಾ ಸಮಿತಿಗಳನ್ನು ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ವಿ. ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಸರ್ಕಾರ. ಮತ್ತೆ ಅವತ್ತೇನಾದ್ರೂ ರಕ್ಷಣೆ ಇಲಾಖೆ ಮುಖಾಂತರ ನನಗೆ ಈ ಒಂದು ಸಮಸ್ಯೆಗೆ ಇಲ್ಲಿ ತೊಂದರೆ ಆಗ್ಬಾರ್ದು ಅಂತ ಹೇಳಿ ನಮ್ಮನ್ನ ಡೈವರ್ಟ್ ಮಾಡಿದ್ರೆ ಮತ್ತೆ ನಾವು ಫೆಬ್ರವರಿ 5ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ಢನಪತ್ರ ರಸ್ತೆ ತಡೆ ಮಾಡ್ತೀವಿ ಸರ್ಕಾರದ ವಿರುದ್ಧ. ಇವು ಎರಡಕ್ಕೂ ಅವಕಾಶ ಮಾಡಿಸ್ಕೊಡ್ಬೇಕಂದ್ರೆ ತಾವು ಸರ್ಕಾರಕ್ಕೊಂದು ಒತ್ತಡ ಮಾಡಬೇಕು. ನಮ್ಮ ಪರವಾಗಿ ಒತ್ತಡ ಮಾಡಬೇಕು. ಆ ಉಸ್ತುವಾರಿ ಮಂತ್ರಿಗಳು ಒಂದು ಜವಾಬ್ದಾರಿ ಏನ್ ತಗೋಬೇಕು, ನಮ್ಗೆ ಕೂಡಲೇ ಒಂದು ಹಕ್ಕುಪತ್ರ ಕೊಡ್ಲಿಕ್ಕೆ ವಿಧಾನಸೌಧಕ್ಕೆ ಇಲ್ಲ ತಾವೇನೋ ಇಲ್ಲಿ ಕೂತು ನಿಂತು ಕಂದಾಯ ಮಂತ್ರಿಗಳಿಗೆ ಜವಾಬ್ದಾರಿ ಕೊಟ್ಟು ನಮ್ಮ ಸಮಸ್ಯೆ ಇತ್ಯರ್ಥ ಮಾಡ್ತಾರೆ ಅಂತಂದ್ರೆ ನಾವು ಚಳವಳಿ ಮಾಡಲ್ಲ. ಇಲ್ಲಾಂದ್ರೆ ಈ 2 ಚಳವಳಿ ಮಾಡ್ತೀವಿ ಅಂತಂದ್ರೆ ತಮ್ಮ ಗಮನಕ್ಕೆ ನಾವು ಮಾಡ್ತೇವೆ. ಈಗಾಗ್ಲೇ ತುಂಗಭದ್ರಾ ಜಲಾಶಯ ಕಟ್ಟೋ ಸಲುವಾಗಿ ನಾವು ಅಲ್ಲಿದ್ದಂತಹ ಜನರು ಹುಳೆ ಎತ್ತು ನಾರಾಯಣ ದೇವರ ಕೆರೆಯನ್ನ ಬಿಟ್ಟು ಮರಿಯಂನಹಳ್ಳಿ, ವರ್ಧಾಪುರ ಸುತ್ತಮುತ್ತಲಿನ ಗ್ರಾಮಕ್ಕೆ ಬಂದಿದೀವಿ. ಈಗಾಗ್ಲೇ ಅಲ್ಲಿ ಇದ್ದಂತಹ ನಮ್ಮ ಎಲ್ಲಾ ಜಾಗಗಳನ್ನ, ನಮ್ಮ ಆಸ್ತಿ ಪಾಸ್ತಿ, ಹೊಲ ಮನೆಗಳನ್ನ ಬಿಟ್ಕೊಟ್ಟ ಆಗಿದೆ. ಈಗ ಬದುಕ್ತಾ ಇರುವಂತಹ ಆ ಕಾಡು ಪ್ರದೇಶವನ್ನ ನಾಡಾಗಿ ನಾವು ಪರಿವರ್ತನೆ ಮಾಡಿದೀವಿ. ಅಲ್ಲಿ ಉಳುಮೆ ಮಾಡ್ತಾ ಇದೀವಿ, ದೇಶಕ್ಕೆ ಅನ್ನವನ್ನ ಹಾಕ್ತಾ ಇದೀವಿ. ಅಂತ ಭೂಮಿಯನ್ನ ಮತ್ತೆ ಒಕ್ಕಲೆಬ್ಸಿದ್ರೆ ನಾವು ಹೋಗ್ಬೇಕಾಗಿದ್ವಿ ಎಲ್ಲಿ? ಇದಕ್ಕೆ ಸರ್ಕಾರ ನೇರವಾಗಿ ಉತ್ತರ ಕೊಡ್ಬೇಕು, ನಮಗೆ ಹಕ್ಕು ಪತ್ರಗಳನ್ನ ಕೊಡ್ಬೇಕು. ಮತ್ತೆ ನಮ್ಮಂತ ಎಷ್ಟೋ ರೈತರ ಜೀವನಗಳಿಗೆ ಅವರು ಬೆಂಬಲವಾಗಿ ನಿಲ್ಬೇಕು. ರೈತರು ಅಂದ್ರೆ ದೇಶದ ಬೆನ್ನೆಲುಬು ಅಂತ ಬರೀ ಮಾತಿನಲ್ಲಿ ಹೇಳಲಾರ್ದೇನೆ ಅದನ್ನ ಮಾಡಿ ತೋರಿಸಿದ್ರೆ ನಮ್ಗೆಲ್ಲರಿಗೂ ಒಂದು ಅನುಕೂಲ ಆಗತ್ತೆ. ನಮ್ಮಂತ ಎಷ್ಟೋ ರೈತರು ಬದುಕಲಿಕ್ಕೆ ಸಹಾಯ ಆಗತ್ತೆ. ದೇಶದ ರೈತ ಚೆನ್ನಾಗಿದ್ದಾನೆ ಅಂತ ಅಂದ್ರೆ ದೇಶ ಚೆನ್ನಾಗಿರುತ್ತೆ ಅನ್ನುವಂತ ಅರ್ಥವನ್ನ ನಾವೀಗಾಗ್ಲೇ ಕಾಣ್ತಾ ಇದೀವಿ. ಹಾಗಾಗಿ ದಯವಿಟ್ಟು ನೀವುಗಳು ನಮ್ಗೆ ಹಕ್ಕು ಪತ್ರವನ್ನ ವಿತರಿಸ್ಬೇಕು. ಮತ್ತೆ ಅದಕ್ಕೆ ಏನೇನು ಕಾನೂನು ಕಟ್ಟಳೆಗಳಿದಾವೆ ಅದನ್ನ ಮುಂದುವರಿಸಬೇಕು ಅಂತ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿ ಮಾಡ್ತೇವೆ. ಧನ್ಯವಾದಗಳು. ಹೇಳಿ ಎತ್ತಿ ಹೇಳಿ ಗುರಿ ಮುಟ್ಟುವ ತನಕ ವಿಶ್ರಮಿಸಿರಿ ಅಂತ ಹೇಳಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಶುಭಾಶಯಗಳನ್ನ ಹೇಳುತ್ತಾ ರೈತರು ಹೋರಾಟ ಮಾಡ್ತಾ ಬಂದಿರ್ತಕ್ಕಂಥ ಒಂದು ವಿಷಯಗಳನ್ನ ಹೇಳಕ್ಕೆ ಇಷ್ಟಪಡುತ್ತೆ. ಇಂದಿನ 1960-70ರಲ್ಲಿ ದೇಶಕ್ಕೆ ಆಹಾರದ ಕೊರತೆ 35 ಕೋಟಿ ಜನಸಂಖ್ಯೆ ಇತ್ತು. ಅವತ್ತು ಆಹಾರದ ಕೊರತೆಯಿಂದ ಇನ್ನೊಂದು ದೇಶದಲ್ಲಿ ಅಂಗಾಲಿಸಿ ಆಹಾರ ಒದಗಿಸಂತ ಸ್ಥಿತಿ ಬಂದಿತ್ತು. ಇವತ್ತು 145 ಕೋಟಿ ಜನಸಂಖ್ಯೆ ಇದ್ದರೂ ಕೂಡ ಆಹಾರದ ಕೊರತೆ ಇಲ್ಲ. ಆ ಆಹಾರದ ಕೊರತೆ ಆಗದೆ ಇರೋದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು, ಸರ್ಕಾರಗಳು ಕಣ್ಣೆತ್ತಿ ನೋಡಬೇಕು. ತಲೆಮಾರುಗಳಿಂದ ನಾವು 3ನೇ ತಲೆಮಾರು ಈ ಡ್ಯಾಮ್ ಕಟ್ಟಿ ಅವತ್ತಿನ ಎಕರೆಗೆ 50-80 ರೂಪಾಯಿ, 100 ರೂಪಾಯಿ ಒಂದು ಎಕರೆ ಕೊಟ್ಟಿರ್ತಕ್ಕಂಥ ಜಮೀನು ನಮ್ಮ ಹಿರಿಯರು. ಆ ಒಂದು ನಾವು ನಿರಾಶ್ರಿತರು. ಅಂತ ಒಂದು ನಿರಾಶ್ರಿತರನ್ನ ನಮಗೆ ಇವತ್ತಿಗೆ ಕೂಡ ನಮಗೆ ಸರಿಯಾದಂತ ಸರ್ಕಾರಗಳು ಅವತ್ತು ಭೂಮಿ ಉಳಿವು ಮಾಡಕ್ ಕೊಟ್ಟಿರ್ತಕ್ಕಂಥ ಭೂಮಿನ ಪಟ್ಟ ಮಾಡಿ ಕೊಡಕ್ಕಾಗಿಲ್ಲ. ಅಲ್ಲಿದ್ದ ಎಲ್ಲ ಸರ್ಕಾರಗಳು ಮೊನ್ನೆ ನಮ್ಮ ರಾಜ್ಯ ಸರ್ಕಾರ ರಾತ್ರಿ ಪಾಳ್ಯದಲ್ಲಿ ಕೂಡ ತೋಟದ ಮನೆಗಳಿಗೆ ಕರೆಂಟ್ ಕೊಡ್ಬೇಕಂತ ಹೇಳಿ ಒಂದು ಆದೇಶ ಮಾಡಕ್ಕೆ ಇವತ್ತಿಗೆ ಕೂಡ ಅದ ಆದೇಶ ಇದ್ರೂ ಕೂಡ ಸಂಬಂಧಪಟ್ಟ ಇಲಾಖೆಯವರು ಕೂಡ ಅದನ್ನ ಕಣ್ಣೆತ್ತಿ ನೋಡ್ತಾ ಇಲ್ಲ. ಅದನ್ನ ಸರ್ಕಾರ ಮಾಡೋಂತ ವ್ಯವಸ್ಥೆ ಕೊಡಿಲ್ಲ. ಮತ್ತೆ ತೋಟದ ಮನೆಗಳಿಗೆ ಕುಡಿಯೋ ನೀರಿನ ಕೂಡ ವ್ಯವಸ್ಥೆ ಕೊಡ್ತಾ ಇಲ್ಲ. ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಇಲ್ಲ, ನಾವು ಜಲ್ ಮಿಷನ್ ಯೋಜನೆಯಲ್ಲಿ ಕೊಡಕ್ ಬರಲ್ಲ, ನೀವೇನಾದ್ರು ಕೊಟ್ಟನೆ ಬಂದ್ರೆ ಅದಕ್ಕೆ
ಹೊಲಗಳು ನೀರ್ ಆಸೆ ಅಂತೀರಿ, ಅದಕ್ಕೆ ಆಸೆ ಅಂತ ಯಾರು ಆಸೆ ಅಂತಾರ್ರಿ? ಇರೋದು 1 ಇಂಚ್ ಬೈದ್ನಾಗ ಎಷ್ಟು ನೀರ್ ಆಸೆ ಬಲ್ಲಿವಿ ನಾವು? ಇಂತ ಒಂದು ಸುಲಭ ಹೇಳ್ತಕ್ಕಂತ ಒಂದು ಸಂಬಂಧಪಟ್ಟ ಇಲಾಖೆಗಳು ಹೇಳ್ತಾ ಇದಾರ. ದಯಮಾಡಿ ಗ್ರಾಮೀಣವನ್ನು ಬಿಟ್ಟು ಪಟ್ಟಣಕ್ಕೆ ಬರಬಾರ್ದು ಅಂತ ಹೇಳ್ತಕ್ಕಂತ ಸರ್ಕಾರಗಳು ಗ್ರಾಮೀಣದಲ್ಲಿ ಹೆಂಗಿರ್ಬೇಕು, ಗ್ರಾಮೀಣ ತೋಟದ ಮನೆಯಲ್ಲಿ ಹೆಂಗಿರ್ಬೇಕು ಅನ್ನೋದು ಒಂದು ರಾತ್ರಿ ಸಂಬಂಧಪಟ್ಟವ್ರು ಕಳೆದ್ರ ಅದ್ರ ಕಷ್ಟ ನಷ್ಟ ಗೊತ್ತಾಗ್ತತಿ. ರಾತ್ರಿ ಹುಳ ಉಪ್ಪಡಿ ಹೆಂಗ ಜೀವನ ಮಾಡಬೇಕು ರಾತ್ರಿಯಲ್ಲಿ ಅನ್ನೋದು ಅದನ್ನ ಸಂಬಂಧಪಟ್ಟ ಸರ್ಕಾರಗಳು ಈಡೇರಿಸ್ಬೇಕಂತ ಹೇಳುತ್ತಾ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಅಲ್ಲಿದ್ದ ನಮ್ಮದು ಚಿಲುಗೋಡು ಗ್ರಾಮದಲ್ಲಿ 3 ಯೋಜನೆಗಳು, ಕುಂಟಾವರಣ ಕಟ್ಟಿ, ಬೆಂಚಿಕಟ್ಟಿ, ಮಾನಮಟ್ಟಿ, ಈ 3 ಕಟ್ಟಿ ಕೂಡ ಯೋಜನೆ ನಮ್ಮದು ಗ್ರಾಮ 3000 ಎಕರೆ ಮುಳುಗಡೆ ಆಗಿರ್ತಕ್ಕಂಥ ಪ್ರದೇಶ ನಮ್ಮದು ಚಿಲುಗೋಡು. ಇವತ್ತಿಗೆ ಕೂಡ ಏತ ನೀರಾವರಿ ಮಾಡಿ ಕೊಡಕ್ಕಾಗಿಲ್ಲ. ಅದನ್ನೇ ದಯಮಾಡಿ ಮಾಡಬೇಕು. ಅಲ್ಲಿಂದ ನಾವು ಕಳೆದ ಬಾರಿ 2024ರಲ್ಲಿ ಚಿಲುಗೋಡಿಂದ ಹಗರಿಬೊಮ್ಮನಹಳ್ಳಿವರೆಗೆ ಪಾದಯಾತ್ರೆ ಮಾಡಿದ್ವಿ ನಾವು. ಬರೀ ಬರೀ ಬಂದು ಇಲ್ಲಿ ಅರ್ಜಿ ಕೊಟ್ಟಿಲ್ಲ. ಅವತ್ತು ಬಂದು ಸಂಬಂಧಪಟ್ಟವ್ರ ಅದು ಬಸವೇಶ್ವರ ವೃತ್ತದಲ್ಲಿ ಕೊಟ್ಟೂರು ರೊಟ್ಟಿ ಉಣ್ಣು ಮುಖಾಂತರ ಒಂದು ಮನವಿ ಪತ್ರ ಕೊಟ್ಟಿವಿ ಸಂಬಂಧಪಟ್ಟ ಪ್ರತಿನಿಧಿಗಳಿಗೂ, ಸಂಬಂಧಪಟ್ಟ ತಹಸೀಲ್ದಾರ್ ಕೊಟ್ಟರು ಕೂಡ ಇವತ್ತಿಗೆ ಕೂಡ ಆ ಯೋಜನೆ ಬಗ್ಗೆ ಏನಾರ ಒಂದು ಸ್ವಲ್ಪ ಎಸ್ಟಿಮೇಶನ್ ಕೂಡ ಮಾಡಕ್ಕಾಗಿಲ್ಲ. ದಯಮಾಡಿ ನಮ್ಮ ಹೋರಾಟ ಏನಂದ್ರೆ ಒಬ್ಬ ವ್ಯಕ್ತಿ ಅಥವಾ ಪಕ್ಷದ ಮೇಲಿಲ್ಲ, ನಮ್ಮ ಒಂದು ಹಕ್ಕು ಕೂಡ ನಮಗೆ ಕೊಡಕ್ ಆಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಇವೆಲ್ಲವನ್ನು ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ನಮ್ಮ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ತುಂಬ ಧನ್ಯವಾದ ತಿಳಿಸುತ್ತಾ, ಈ ಸಂದರ್ಭದಲ್ಲಿ ಎಂತ ಹೋರಾಟ ಮಾಡಿದ್ರು ಸರ್ಕಾರಗಳಿಗೆ ಕಿವಿಲ್ಲ, ಕಣ್ಣಿಲ್ಲ, ಮೂಗಿಲ್ಲ. ಒಂದನೇದು ಹೇಳ್ಬೇಕಂದ್ರೆ, ಯಾಕಂದ್ರೆ ಎಲ್ಲಾ ಸರ್ಕಾರಗಳು ಬಂದು ನೋಡಿದೀವಿ ಅಷ್ಟೇ ಹೇಳ್ತಾರೆ, ಮೂಗಿ ತುಪ್ಪತ್ ಸಾವಿರ ಹೇಳ್ತಾರೆ ಹೊರತು ಯಾವ್ದೇ ತರ ಪರಿಹಾರ ಆಯ್ತು ನಮಗೆ ಸಾಲ ಮನ್ನಾ ಮಾಡೋದ್ ಬ್ಯಾಡ್ರಿ, ಇದ್ದದ್ ಬೆಂಬಲ ಬೆಲೆ ಕೊಡ್ರಿ. ಫಸ್ಟ್ ನೀವ್ ಹೇಳಿದ್ರೆ 2100 ರೂಪಾಯಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಅಂತ ಹೇಳಿದ್ರಿ. ಖರೀದಿ ಕೇಂದ್ರ ತೆರಿಬೇಕಂದ್ರೆ ನಾವು ಎಲ್ಲ ಜೋಳ ಮಾರ್ಕೆಟ್ ಹೋಗಿ ಉಡಾಕ್ ಹೋಗಿರ್ತಾವ, ಆವತ್ತೇ ಖರೀದಿ ಕೇಂದ್ರ ತೆಗ್ತೀವಿ. ನೀವ್ ಹೆಂಗಂದ್ರೆ ಕಳ್ರಿಗೆ ಸಪೋರ್ಟ್ ಮಾಡೋರು ನೀವೆಲ್ಲ. ಹೆಂಗಂದ್ರೆ ಎಲ್ಲಾ ಮಾರ್ಕೆಟ್ ತಗೊಂಡರು ದಲ್ಲಾಳಿಗಳಿಗೆಲ್ಲ ತಗೊಂಡ್ ಸ್ಟಾಕ್ ಮಾಡಿರ್ತಾರ, ಅಂತಾರಿ ನೀವು APMC ಖರೀದಿ ತೆರಿತೀರಿ ಹೊರತು ಯಾರ ರೈತರಿಗೆ 1 ಕಾಸು ಬಿಡಿ ಕಾಸಿನ ಕಿಮ್ಮತ್ ಕೊಡಲ್ಲ ನೀವು ಇರೋ ಸರ್ಕಾರಗಳು. ಆಮೇಲೆ ನಮಗೆ ಕಬ್ಬಿನ ಬೆಲೆ ಹೇಳಿದ್ರಿ 3300 ಹೇಳಿದ್ರಿ. 3300 ರೂಪಾಯಿ ಯಾರಿಗೆ ಕೊಟ್ಟಲ್ಲ. ನಾನು ಕೂಡ ಇನ್ನೂಟ ನೋಡಿದೀನಿ, ನನಗೆ 2700 ರೂಪಾಯಿ ಹಾಕ್ಯಾರ ಹೊರತು ಅದ್ ಮೇಲ್ಪಟ್ಟ 50 ರೂಪಾಯಿ ಕೂಡ ಹಾಕಿಲ್ಲ. ಆಮೇಲೆ ನಾವು ಭೂಮಿ ಕಳ್ಕೊಂಡಂತ ನಿರಾಶ್ರಿತರಿಗೆ ಸರ್ಟಿಫಿಕೇಟ್ ಕೊಟ್ರಿ, ಆದ್ರೆ ಒಂದು ಹಣಿಗೆ ಚಂದ ಹೊರತು ನಮ್ಗೆ ಇರಾಕ್ ಪಟ್ಟ ಬೂಲ್ಲ, ಏನಿಲ್ಲ. ನಾವು ತಿಂತಂತ ಅನ್ನ ತಿಂತೀರಿ ನೀವು, ಅದ್ರ ಬಗ್ಗೆ ಅರಿವಿಲ್ಲ ನಿಮಗೆ. ನಾವು ಕಳ್ಕೊಂಡ್ ಭೂಮಿಗೆ 1000 ಎಕರೆ ಭೂಮಿ ಕಳ್ಕೊಂಡ್ರು ಕೂಡ ನಮಗೆ ಪಟ್ಟ ಕೊಟ್ಟಿಲ್ಲ. ನಿರಾಶ್ರಿತರಿಗೆ 1-2 ಎಕರೆ ಕಳ್ಕೊಂಡ್ರೆ ಅಂತಾರೆ ಸರ್ ಸಿಟಿ ಮಗ್ಲಿಕ್ಕೆ ನಿಮಗೆ ಜಾಬ್ ಕೊಡ್ತೇನೆ ಅಂತ ಹೇಳ್ತಾರೆ, ಆಶ್ವಾಸನೆ ಕೊಡ್ತೀರಿ ಹೊರತು ಇದು ಕಾರ್ಯರೂಪಕ್ಕೆ ಬಂದಿಲ್ಲ. ಇನ್ನಾದ್ರೂ ಕಿವಿ ಕಣ್ಣು ಮೂಗು ಯಾರ್ದು ಸ್ವಲ್ಪ ನೋಡ್ರಿ ರೈತರನ್ನ. ನಾವು ಎಷ್ಟು ಸಂಕಷ್ಟದಾಗ ಇದೀವಿ ಅಂತ ನಿಮಗೆ ಅರ್ಥ ಮಾಡ್ಕೊಳ್ಬೇಕು. ನಾವ್ ಇಲ್ಲಿವರೆಗಾದ್ರೂ ನಮ್ಗೆ ಯಾವ್ದೇ ತರ ಪಟ್ಟ ಇಲ್ಲ, ಏನಿಲ್ಲ. ಇದನ್ನ ಆದಷ್ಟು ಮಟ್ಟಿಗೆ ಜಮೀರ್ ಅಹಮದವ್ರೆ ನೀವು ಉಸ್ತುವಾರಿ ಸಚಿವರಿದ್ರಿ, ನೀವು ಮಾತು ಕೊಟ್ಟಂತೆ ಮಾತು ಮುಗಿಸ್ಯಾರ. ಫಸ್ಟ್ ರೈತರನ್ನ ಹಿತ ಕಾಪಾಡಿ ಎಂದು ಹೇಳಿ ನನ್ನ ಮಾತು ಮುಗಿಸುತ್ತೇನೆ.